ಇನ್ನು ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಬಸ್ ದರ ಏರಿಕೆಯನ್ನು ಮಾಡಿರೋದು ನಿಮಗೆಲ್ಲ ಗೊತ್ತಿದೆ. ಅದು ಇವತ್ತು ಮಧ್ಯರಾತ್ರಿಯಿಂದಲೇ ದರ ಜಾರಿಯಾಗುತ್ತೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಸೇರಿದಂತೆ 4 ನಿಗಮಗಳ ಟಿಕೆಟ್ ದರ ಏರಿಕೆಯಾಗಿರೋದು. ಬಸ್ ಟಿಕೆಟ್ ದರ ಏರಿಕೆಯ ಬಗ್ಗೆ ಸರ್ಕಾರದಿಂದ ಈಗ ಅಧಿಕೃತ ಆದೇಶ ಹೊರಬಿದ್ದಿದೆ. ನಾಳೆಯಿಂದಲೇ 4 ನಿಗಮಗಳ ಸಾರಿಗೆ ಪ್ರಯಾಣ ದುಬಾರಿ ಆಗ್ತಾ ಇದೆ. ಸಾರಿಗೆ ಅಧಿಕಾರಿಗಳ ಜೊತೆಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಏನೆಲ್ಲ ಅನುಸರಿಸಬೇಕು ಏನಿಲ್ಲ ಅಂತ ಹೇಳಿ, ಜೊತೆಗೆ ಎಷ್ಟು ಸ್ಟೇಜ್ಗೆ ಎಷ್ಟು ದರ ನಿಗದಿ ಆಗಬೇಕು ಅನ್ನುವಂಥದ್ದು ಈ ಸಭೆಯ ಮೂಲಕವಾಗಿ ಗೊತ್ತಾಗುತ್ತೆ. ಕಾರಣ ಸ್ಟೇಜ್ ಅಂತಂದರೆ 2 ಕಿಲೋಮೀಟರ್ಗೆ ಒಂದು ಸ್ಟೇಜ್ ಅಂತ ಕನ್ಸಿಡರ್ನ ಮಾಡ್ತಾರೆ. ಹಾಗಾಗಿ ಒಂದು ಸ್ಟೇಜಲ್ಲಿ ಎಷ್ಟು ದರವನ್ನು ನಿಗದಿ ಮಾಡಬೇಕು, ಇನ್ಕ್ರೀಸನ್ನು ಮಾಡಬೇಕು, 2 ರೂಪಾಯಿನ, 1 ರೂಪಾಯಿನ, 1.5ನ ಅಥವಾ 3 ರೂಪಾಯಿನ, ಎಷ್ಟು ಅನ್ನುವಂಥದ್ರ ಲೆಕ್ಕಾಚಾರಗಳನ್ನು ಹಾಕ್ಕೊಳ್ತಾರೆ. ಎಷ್ಟು ಮಾಡಿದರೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಬೆಂಗಳೂರಿನಲ್ಲಿ ಬಿಎಂಟಿಸಿಗಳಿಗೆ ಎಷ್ಟು ದರ ಏರಿಕೆ ಆಗಬೇಕು, ಕೆಎಸ್ಆರ್ಟಿಸಿಗಳಿಗೆ ಒಂದು ಊರಿಂದ ಒಂದು ಊರಿಗೆ ಎಷ್ಟು ನಿಗದಿ ಆಗಬೇಕು, ಎಷ್ಟು ಕಿಲೋಮೀಟರ್ಗೆ ಆಗಬೇಕು, ಅದು ಸ್ಟೇಜ್ ವೈಸ್ ಲೆಕ್ಕಗಳು ಬರುತ್ತೆ. ನನ್ನ ಸಹೋದ್ಯೋಗಿ ಈಗ ಅರುಣ ಶಿರಗುಪ್ಪಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅರುಣ, ಇವತ್ತು ಮಧ್ಯರಾತ್ರಿಯಿಂದಲೇ ಈ ದರ ಜಾರಿ ಆಗುತ್ತೆ ಅನ್ನೋದಾದ್ರೆ ಇವತ್ತು ಯಾರಾದರೂ ಬುಕ್ಕಿಂಗ್ ಮಾಡ್ಕೊಂಡಿದ್ರೆ ಅವರು ಸೇಫಾ? ನಾಳೆಯಿಂದ ಬುಕ್ಕಿಂಗ್ ಮಾಡ್ಕೊಳ್ಳೋರಿಗೆ ಕಷ್ಟ ಅನ್ಸುತ್ತೆ. ಎಸ್ ಸರ್, ಇವತ್ತು ಮಧ್ಯರಾತ್ರಿಯಿಂದಲೇ ಈ ಒಂದು ಬಸ್ ದರ ಕೂಡ ಏರಿಕೆ ಆಗುತ್ತೆ. ಈಗಾಗಲೇ ಕ್ಯಾಬಿನೆಟ್ ನಲ್ಲಿ ಅಪ್ರೂವಲ್ ಆದಂತೆ 15% ಬಸ್ ದರವನ್ನ ಏರಿಕೆಯನ್ನ ಮಾಡ್ತಾರೆ. ಜೊತೆಗೆ ಈಗಾಗಲೇ 4 ನಿಗಮದ ಅಧಿಕಾರಿಗಳು ಕೂಡ 15% ದರ ಏರಿಕೆಯನ್ನ ಯಾವ್ಯಾವ ಊರುಗಳಿಗೆ ಎಷ್ಟೆಷ್ಟು ದರ ಏರಿಕೆ ಆಗುತ್ತೆ ಎನ್ನುವ ಒಂದು ಲೆಕ್ಕಾಚಾರದಲ್ಲಿದ್ದಾರೆ. ಇನ್ನೇನು ಶೀಘ್ರದಲ್ಲೇ ಕೂಡ ಈ ಒಂದು ದರ ಏರಿಕೆಯ ಪಟ್ಟಿ ಕೂಡ, ಟಿಕೆಟ್ ರೇಟ್ ಕೂಡ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿರ್ತಕ್ಕಂತಹ ನಂತರದಲ್ಲಿ 12 ಗಂಟೆ ಅಂದ್ರೆ ಇವತ್ತು ಮಧ್ಯರಾತ್ರಿ 12 ಗಂಟೆಯ ನಂತರದಲ್ಲಿ ಓಡಾಡುವಂತಹ ಪ್ರಯಾಣಿಕರು ಇರ್ಬೋದು. ಜೊತೆಗೆ ನಾಳೆ ಬೆಳಿಗ್ಗೆ 6 ಗಂಟೆಯಿಂದಲೇ ಈ ಒಂದು ಬಸ್ ದರ ಕೂಡ ಜಾರಿಯಾಗುತ್ತೆ. ಬಿಎಂಟಿಸಿ ಬಸ್ಸಸ್ಗಳು ಕೂಡ 12 ಗಂಟೆಗೆ ಕ್ಲೋಸ್ ಆಗ್ತವೆ. ಹೀಗಾಗಿ ಬಿಎಂಟಿಸಿಗೆ ಯಾವುದೇ ರೀತಿಯಿಂದಲೂ ಕೂಡ ಎಫೆಕ್ಟ್ ಆಗಲ್ಲ ಇವತ್ತು ಓಡಾಡುವವರಿಗೆ. ಆದ್ರೆ ನಾಳೆ ಬೆಳಿಗ್ಗೆ 5 ಗಂಟೆಯಿಂದಲೇ ಬಿಎಂಟಿಸಿ ಬಸ್ಸಸ್ಗಳ ಸಂಚಾರ ಕೂಡ ಆರಂಭ ಆಗ್ತಾ ಇರೋದ್ರಿಂದ ಬಿಎಂಟಿಸಿ ಬಸ್ಸಸ್ಗಳಿಗೆ ನಾಳೆ ಬೆಳಿಗ್ಗೆಯಿಂದಲೇ ಈ ಒಂದು ದರ ಏರಿಕೆಯ ಹೊಡೆತ ಕೂಡ ಬೀಳುತ್ತೆ. ಅರುಣ್. ಓಕೆ ಅರುಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.